ಇವಾಗ ರಜಾಕ್ ಅವ್ರು ಹೇಳ್ತಿದ್ರು ನೋಡಿ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್, ಸೊ ಹಂಗಾಗಿದ್ರೆ ಕಾಂಗ್ರೆಸ್ನವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವರೆಲ್ಲ ಫಸ್ಟ್ ಹೇಳಿದ್ದು ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಅವ್ರ ಮೇಲೆ ಆರೋಪ ಬಂದಿದ್ದಲ್ವಾ, ತಗೊಳ್ಳಿಲ್ಲ ಅಂದ್ರೆ ಏನ್ ಒಬ್ರಿಗೊಬ್ರು ಕಾಂಪ್ರಮೈಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮತದಾರರನ್ನ ಗೂಬೆ ಮಾಡ್ತಿದಾರ ಎಲ್ಲರೂ ಸೇರ್ಕೊಂಡು. ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಕ್ಷೇತ್ರ, ಅದು ಬ್ಯಾಂಗ್ಳೂರ್ ಸೌತ್ ರೂರಲ್, ಅದು ಬಿಟ್ಟು ರೂರಲ್ ಬ್ಯಾಂಗ್ಳೂರ್ ಸೌತ್ ರೂರಲ್, ಅದು ಕನಕಾಪುರ. ಅದನ್ನ ಬಿಟ್ಟು ಬೇರೆ ಎಲ್ಲ ಕ್ಷೇತ್ರದಲ್ಲಿ ಮತದಾನ ಕಡಿಮೆ ಆಗಿದೆ. ಅಂದ್ರೆ ಬಿಜೆಪಿ ನಾಯಕರಿಂದ ಏನು ಬೇಸರ ಪಟ್ಟಿದ್ಯಾ ಅಂದ್ರೆ ಮೋದಿ ಅಲ್ಲೇ ಇಲ್ವಾ? ಇವಾಗ ನೀವು ಉತ್ತರ ಕೊಡಬೇಕು ಅದೆಲ್ಲ. ನೋಡಿ, ಫಸ್ಟ್ ಆಫ್ ಆಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೆಂಗಳೂರು ಈ ಸಲ ಅಲ್ಲ, ಲಾಸ್ಟ್ ಟೈಮು ನೀವು ಎತ್ ನೋಡಿ ಕಡಿಮೆ ಮತದಾನ, ಅದಕ್ಕೂ ಹಿಂದೆ ಎತ್ ನೋಡಿ. ಲಾಸ್ಟ್ ಟೈಮ್ 2019 ಲೋಕಸಭಾ ನೋಡಿ, ಅದಕ್ಕೂ ಮುಂಚೆ 2018 ನಮ್ಮ ವಿಧಾನಸಭಾ ಚುನಾವಣೆ ನೋಡಿ, ಎಲ್ಲದರಲ್ಲೂ ಕಡಿಮೆ ಮತದಾನ ಆಗಿರೋದ್ರಿಂದ ಇದುವರೆಗೂ ಇವರು ಬುದ್ಧಿಪಾಠ ಕಲ್ತಿಲ್ಲ. ಅದೇ ಒಂದು ವೀಕ್ ಡೇ ಅಲ್ಲಿ ಇಟ್ಬಿಟ್ಟು ಅದನ್ನು ಹಾಲಿಡೇ ಘೋಷಿತ ಮಾಡಿದ್ರೆ ಯಾಕಾಗಲ್ಲ ಮತದಾನ? ಹಾಗೆ ಆಗುತ್ತೆ. ಇವಾಗ ಫ್ರೈಡೇ ಅಂತ ಹೇಳ್ಬಿಟ್ಟು ಇವಾಗ ನಿರಂಜನ ತೋರಿಸ್ತಾ ಇದ್ರು, ಎಲ್ಲ ಬೆಂಗಳೂರು ಬಿಟ್ಟು ಆಚೆ ಹೋಗ್ತಿದ್ದಾರೆ, ಲಾಂಗ್ ವೀಕೆಂಡ್ ಆಚರಿಸೋಣ ಅಂತ ಹೇಳ್ಬಿಟ್ಟು. ಅದು ಮತದಾರರಲ್ಲಿ ಆ ಉತ್ಸಾಹ ಅದೆಲ್ಲ ಇವಾಗ ಮೋದಿ ಎಷ್ಟು ಬಂದಿಲ್ಲಿ ಭಾಷಣ ಮಾಡಿದ್ರು ಅದೇನು ಮೋದಿ ಅಲ್ಲೇನೂ ಇಲ್ಲ, ಏನು ಉತ್ಸಾಹನೂ ಇಲ್ಲ. ಇವಾಗ ಮತದಾನ ಆಗಿದೆ. ಮತ್ತೊಂದು ಮಾತು ಹೇಳ್ತೀನಿ, ಅದು ಜೂನ್ 4ನೇ ತಾರೀಕು ನಿಮ್ ಚಾನೆಲ್ ಅಲ್ಲೇ ಇರ್ತೀನಿ, ಆ ದಿನ ಹೇಳ್ತೀನಿ. ಇದ್ರಲ್ಲಿ ಒಂದು ಚಮತ್ಕಾರನೂ ಆಗಿದೆ. ಅದು ಏನಾಗಿದೆ ಅನ್ನೋದು ಜೂನ್ 4ನೇ ತಾರೀಕಿಗೆ ನಿಮಗೆ ಹೇಳ್ತೀನಿ. ಸಿಸ್ಟಮ್ಯಾಟಿಕ್ ವೋಟಿಂಗ್ ಯಾವ ತರ ಆಗಿದೆ. ಜಮೀರ್ ಅವರು ಹೇಳ್ತಾರ ಕಮಾಲ್ ಅಲ್ಲ ತಾನೆ, ನೇತೃತ್ವದಲ್ಲೇ ಕಮಾಲ್ ಆಗಿದೆ ಕರ್ನಾಟಕದಲ್ಲಿ. ಇನ್ನ ಆಗುತ್ತೆ ಕಮಾಲ್, ಆಲ್ರೆಡಿ ಆಗಿದೆ, ಇನ್ನಾರ್ಧ ಕಮಾಲ್ ಆಗುತ್ತೆ. ಜೂನ್ 4 ಇಲ್ಲೇ ಇರ್ತೀನಿ, ಇಲ್ಲೇ ಕೂತಿರ್ತೀನಿ. ಜಮೀರ್ ನೇತೃತ್ವದಲ್ಲಿ ಬಿಜೆಪಿ ಜಮೀರ್ ನೇತೃತ್ವದಲ್ಲಿ ಆಗಿರುವ ಕಮಾಲ್ ಧೈರ್ಯವಾಗಿ ಕೇಳಿಸ್ಕೊಳ್ಳಿ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ತಲೆ ಮೇಲೆ ಕೈ ಇಟ್ಕೋ. ಕಾಂಗ್ರೆಸ್ ಪರವಾಗಿ ಇನ್ಯಾವ್ದಾದ್ರು ಮಸೀದಿಗೆ ಹೋಗಿ ರ್ಯಾಲಿ ಮಾಡಿ ಎಲ್ರು ಕರ್ಕೊಂಬನ್ನಿ ಅಥವಾ ಅಪೀಲ್ ಮಾಡಿದ್ರ ಎಲೆಕ್ಷನ್ ಅಲ್ಲಿ? ನೀವಲ್ಲ, ನಿಮಗ್ ಗೊತ್ತು. ಮನೆ ಕೇಳಿ, ಈ ಚಡ್ಡಿಗಳು ಪ್ರತಿಯೊಂದು ಸಮುದಾಯದ ಮೀಟಿಂಗ್ಸ್ ನಡೀತಾ, ಅದೆಲ್ಲ ಚುನಾವಣೆ ಅಂದ್ರೆ ಎಲ್ಲ ಹಾಗೆ ಆಗುತ್ತೆ. ಆಪರೇಷನ್ ಕಮಾಲ್ ನಡೀತಾ ಅಷ್ಟೇ ನಾನು ಕೇಳ್ತಿರೋದು. ಆಪರೇಷನ್ ಕಮಾಲ್ ಒಂದ್ ಮಾತು ಹೇಳ್ತೀನಿ, ಅವ್ರು ಇಲ್ಲ ಅಂತ ಹೇಳ್ತಿಲ್ಲ ಅಂದ್ರೆ ಈ ಚುನಾವಣೆ ಇದೆಲ್ಲ ಇದು ನಾರ್ಮಲ್ ಚುನಾವಣೆ ಅಂತ ನಾವು ನೋಡಿಲ್ಲ. ಇದಕ್ಕೆ ಒಂದು ಸೀರಿಯಸ್ ಚುನಾವಣೆ ಅಂತ ನೋಡಿ ನಮ್ಮಿಂದ ಆದಷ್ಟು ಹೆಚ್ಚಿಗೆ ಮತದಾನ ಗಮನಕ್ಕೂ ಬಂತು ಸರ್. ಕೆಲವೊಂದಷ್ಟೆಲ್ಲ ವಾಟ್ಸ್ಆಪ್ ಅಲ್ಲಿ ಮತ್ತೆ ಕೆಲವೊಂದು ಸಂದರ್ಭದಲ್ಲೆಲ್ಲ ಏನೋ ಬಾರಿ ಚರ್ಚೆ ಆಗ್ತಿತ್ತಂತೆ, ಇವಾಗ ವೋಟ್ ಹಾಕ್ಲಿಲ್ಲ ಅಂತಂದ್ರೆ ಮುಂದೆ ಯಾವಾಗ್ಲೂ ಆಗಲ್ಲ ಅಂತ ಹೇಳಿ. ನಮಗೆ ಕನ್ಫರ್ಮ್ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಇದು ವಾಟ್ಸ್ಆಪ್ ಯೂನಿವರ್ಸಿಟಿ ಇದೆ, ವಾಟ್ಸ್ಆಪ್ ಗೊತ್ತಿಲ್ಲ. ಬಂದಿದ್ ನಾನು ಹೇಳಿದೀನಿ, ಅವ್ರು ಎಲ್ಲ ಗೊತ್ತಿಲ್ಲ. ಬಂದಿದ್ಯಾ ನೀವು ಹೇಳಿದ್ ಸಿಂಕ್ ಆಯ್ತು, ಅದಕ್ಕೆ ಸಂಕೀರ್ತ್ ರಾಜಗೌಡ